ನಮಸ್ಕಾರ ಹಿರಿಯರ. ಹಿಂದಿನ ಭಾಗದೊಳಗೆ ಮಹಾಂತೇಶ್ ಹಡಪದವರ ಕಾಮಿಡಿ ಕೆಲವೊಂದಿಷ್ಟು ಫನ್ನಿ ವಿಡಿಯೋವನ್ನು ನೋಡಿದರೆ, ಇವಾಗಿನ ಹಿಂದೆ ಉಳಿದ ಭಾಗವನ್ನು ಇವಾಗ ಪ್ರಾರಂಭ ಮಾಡಿರಿ. ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಕಲಾವಿದರ ಮಿಮಿಕ್ರಿ ಮತ್ತು ಕೆಲವೊಂದಿಷ್ಟು ಹಾಸ್ಯ ಕಾರ್ಯಕ್ರಮ ಐತ್ರಿ. ಅದನ್ನು ನೀವು ಇವಾಗ ನೋಡೋಣ ಬರ್ರಿ. ನೀವು ಹೈ ಲೆವೆಲ್ ಕಾರ್ಯಕ್ರಮ ಕೇಳಿದ್ರೆ ಹೈ ಲೆವೆಲ್ ಕೊಡ್ತಿರ್ತೀವಿ. ಅದ ಯಾವ ರೀತಿ ಇರ್ತದೆ ನಾವು ನಮ್ಮ ಬದುಕಬೇಕಾಗಿರ್ತದೆ ಕಲಾವಿದರು ಕೂಡ. ಈಗ ಇನ್ನೊಂದು ಏನಂದ್ರ ನಾಯಿ ಬೇಯಕತ್ತಲ್ಲ ಅದಕ್ಕ ಬಿಟ್ಟದು ನಾಯಿ ಶುರು ಮಾಡ್ತದೆ. ಅದು ಏನ್ ಹೇಳ್ತಾರೆ ಆಮೇಲೆ ಕಲ್ಲು ಕೊಂಡು ಕೇಳ್ರಿ ನಾಯಿ ಅಲ್ಲ ಮಂತೇಶ, ನಾಯಿ ಯಾವ್ದು ಅಂತ ಮೇಲೆ ಇರ್ಲಿ ಇರ್ಲಿ, ನಿಮಗ ಜಾನಪದ ಬಂದು ಗೊತ್ತಾಗ ನನಗ ಇನ್ನೊಂದು ನಾಯಿ ಒಳಗೆ ಬೈದಾಡ್ತಾವ. ನಮ್ಮಲ್ಲಿ ಹತ್ರ ಯಾಕೆ ಬರ್ತಾ ಇದೆ, ನಾನೇನು ಸುಮ್ಮನೆ ಬಿಡೋದಿಲ್ಲ, ಮನೆ ಮನೆ ಹತ್ರ ಬಂದಾಕರ್ತೈತಿ, ಹಿಂಗ ಅಂತಿರ್ತಾ ಇದ್ರಿ ನಾಯಿಗಳು. ನಾಯಿಗಳು ಇನ್ನು ಬೈದಾಡಕತ್ತಿದ್ದು ಮುಖ ನೋಡ್ಕೊಂಡ ಬಾಲ ಸೀದಾ ಮಾಡ್ಕೊಂಡಿದ್ದು. ಈ ಮುಸ್ಕಿನ ಕುಟ್ರಿ ಮ್ಯಾಗ ನಾಯಿ ಮೇಲೆ ಮಾಡ್ಕೊಂಡಿದ್ದಪ್ಪ. ನನ್ನಂತದ ಇದ ದೊಡ್ಡದಲ್ಲ ಆಯ್ತಾ ಸಣ್ಣದಲ್ಲ. ಯಾಕೆ ನಾವು ಎಲ್ಲ ಜಗಳ ಆಡಕತ್ತಿಲ್ಲ ನಾಯಿಗಳಿವ, ಜಗಳ ಹಚ್ಚಿ ಮಜಾ ಆಗ್ತದಂತೆ. ಮುಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಸಿರ್ಕೊಂಡ್ಬಿಟ್ಟು ಅಂತ ಹೇಳ್ತಿರ್ತಾವ. ಹಿಂಗ ನಾಯಿಗಳ ಜೀವ ನಡಿಬೇಕಾದ್ರೆ ನೀವು ಎಮ್ಮಿ ಕರ ಹಿಡ್ತಿರ್ತೀರಿ. ಎಮ್ಮಿ ಕರ ಕೇಳ್ತಿದ್ರೆ ಕೆಲವ್ರು ಏನ್ ಮಾಡ್ತಾರಪ್ಪ, ಎಮ್ಮಿ ಕರ ಬಿಡ್ತಾರೆ ಕಟ್ಟಿ ಬಿಡ್ತಾರೆ. ಅದೇ ನಮ್ಮಲ್ಲಿ ಹಾಲಿನಲ್ಲಿ ನಡೀತಾರೆ ಬೇಡ್ರಿ, ಅಷ್ಟು ಹಾಲೆ ಇಟ್ಕೊಂಡೆ ಡೈರಿ ಹಾಕ್ತೀವಿ. ಇನ್ನೊಂದು ಇನ್ನು ಜಾತ್ರೆ ಒಳಗ ಸೌಂಡ್ ಸಿಸ್ಟಮ್ಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಅದ್ಭುತವಾಗಿರ್ತಕ್ಕಂಥ ನಮ್ಮ ಚೇತನ್ ಸರ್ ಅವರ ಸೌಂಡು. ಯಾಕಂದ್ರೆ ನಾವು ಅರ್ಧ ಕಾರ್ಯಕ್ರಮ ಮಾಡ್ಬೇಕು, ಅರ್ಧ ಕೈಯಾಗ ಅವ್ರ ಕೈಯಾಗಿರ್ಬೇಕು ಸೌಂಡ್ ಕರೆಕ್ಟ್ ಬಿಡ್ಬೇಕಾದ್ರೆ. ಇನ್ನೊಂದು ಮಕ್ಕಳು ಯಾವ ಸಂದರ್ಭದೊಳಗಂದ್ರ ಈ ಹೆಣ್ಮಕ್ಳು ಕೆಲವರು ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗ್ತಾರೆ. ಜಾತ್ರೆ ಸಂದರ್ಭ ಹೊಸ ಕ್ರಿಯೇಟ್ ಮಾಡ್ಕೊಂಡ್ ಬಂದ್ರಿ ಇದನ್ನ ಕತೆ ಹೊಸದಾಗಿ. ಜಾತ್ರೆ ಒಳಗೆ ಕೆಲವರು ಹೆಣ್ಮಕ್ಳು ಜಾತ್ರೆ ಕರ್ಕೊಂಡು ಹೋಗ್ತಾರ. ಈ ಮಕ್ಕಳಿಗೆ ಜಾತ್ರೆ ಮಾಡ್ಸೋದಲ್ರಿ ಅವರು, ಅರೇ ತಾನು ಜಾತ್ರೆ ಮಾಡ್ತಿರ್ತಾರ, ತನಗ ತಗೋತಿರ್ತಾರ. ಅವ್ರ ಕ್ರಮ ಕೊಟ್ಟಿರ್ತಾನ, ಹುಡುಗನ್ ಜಾತ್ರೆ ಕರ್ಕೊಂಡು ಹೋಗ, ಹುಡುಗನ್ ಜಾತ್ರೆ ಕರ್ಕೊಂಡು ಹೋಗು, ನಮ್ಗ ಮ್ಯಾಲ ಕಮಿಟಿ ಅವ್ರು ಫೋನ್ ಮಾಡಾಕತ್ತಾರ, ನಾ ಜಾತ್ರೆ ಸಿದ್ಧತೆಗೆ ಹೋಗ್ಬೇಕಂತ ಹೇಳಿರ್ತಾರ. ಇವ್ರಿಗೆ ಕೆಲವರು ಹೆಣ್ಮಕ್ಳ ಮಕ್ಕಳ ಜಾತ್ರೆ ಕರ್ಕೊಂಡ್ ಬರ್ತಾರ್ರಿ, ಮಕ್ಕಳ ಜಾತ್ರೆ ಮಾಡ್ಸಂಗಿಲ್ಲ ಅವರು. ಆ ಜಾತ್ರೆ ಮಗು ಹೆಂಗ್ ಗಾಡಿ ಬೇಕಂತ ಕಾಡ್ತಾನ, ಅವ್ರು ಹೆಂಗ್ ಸಮಾಧಾನ ಮಾಡ್ತಾರ ನೋಡ್ರಿ. ವಿಶೇಷವಾಗಿ ಹಾಸ್ಯಕ್ಕಾಗಿ ಮಾತ್ರ ಹೆಂಗ ಹುಡುಗ ಆಟಿಕೆ ಸಾಮಾನು ನೋಡ್ತಾನ. ಅವ್ರ ಮಮ್ಮಿಗೆ ಹಿಂಗ ಕಾಡಿದ್ರಲ್ಲ ನೀವು ನಿಂತವ್ರು ಹಿಂಗ ಕಾಡಿರ್ಪ 3 ವರ್ಷದಾಗಿದ್ದಾಗ ಗ್ಯಾರಂಟಿ ಐತ್ ನನಗ. ನೋಡ್ರಿ ಹಂಗದ ನಾವು ಕರೆಕ್ಟ್ ಹೇಳಿದ್ವಿ ನಾವು. ಈಗಾದ್ರೂ ಹಂಗ ಕಾಡ್ತಾನಂತ ಹಿಂಗ ಕಾಡಿರ್ತೀರಿ, ನಾಳೆ ಅವ್ನ ಜೋಪಾನ ನೋಡ್ಬೇಕು ಹಂಗ. ನೋಡ್ರಿ ಇನ್ನೊಂದು ಏನಂದ್ರ ಆಟಿಕೆ ಸಾಮಾನು ನೋಡ್ತಾನ. ಇವ್ರು ಏನ್ ಪ್ಲಾನ್ ಮಾಡಿರ್ತಾರೆ ಹೆಣ್ಮಕ್ಳು ಅಂದ್ರೆ ಕೆಲವರು, ಇದಕ್ಕೆ ಗಾಡಿ ಕೊಡಿಸಿರ ಮನೆ ಬರೋ ಬರ್ತೈತಿ. ಇವ್ರು ಪ್ಲಾನ್ ಮಾಡಿರ್ತಾರೆ, ಇವು ಗಾಡಿ ತಗೊಂಡು ಆಟ ಹೋಗ್ಬೇಕಂತ ಇವ ಹಿಂಗ ಅಂದ ತಕ್ಷಣ ಸಿಟ್ಟು ಬಂದ್ಬಿಡ್ತೈತಿ. ಏನಂತ ನೋಡಿ ಶುರುವಾತ ಶುರು ಎಷ್ಟರ
ಇನ್ನೂ ಬೈತಿರ್ತಾರ ಹುಡುಗರ್ನ ಈಗ ಕರ್ಮನೇಲಿ ಹೋದ್ ನೋಡ ಇದು ಅಂತಿರ್ತಾರ ಕೈ ಹಿಡಿದಾರ ಯಾಕೂ ಬರ್ತಿರ್ತಾರೆ ಎತ್ತಿ ಕುಪ್ಪರ್ಸ್ತಿರ್ತಾರ ಅಟ್ಟಿ ಹಿಡುವ ಹಂಗೆ ಹಿಡಿದು ಜಗತ್ತಿರ್ತಾರ ಹೀಗಾಗಿ ಅಂತ ಸುಧಾರಿಸ್ಕೊಳ್ಳ ಕೆಟ್ಟಿಗೆ ಅಂತ ಬಿಡ್ತಾವ ಬರ್ರಿ ಎಲ್ಲ ನೀನ ತಗೊಳಕತ್ತಿಲ್ಲ ನನಗೇನೋ ಪಡಿಸವಲ್ಲ ನನಗೆಲ್ಲ ಗೊತ್ತದಲ್ಲ ಮನೆ ಅಪ್ಪಪ್ಪ 200 ರೂಪಾಯಿ ಕೊಟ್ಟನ ಗಾಡಿ ಕೊಡ್ಸಂತ ಬರ್ರಿ ಎಲ್ಲ ನೀನ ತಗೊಳಕತ್ತಿಲ್ಲ ನಾನು ನೋಡ ನನ್ನ ಗಾಡಿ ಖುಷಿಯಾದ್ರೆ ಜೋರಾದ ಚಪ್ಪಳೆಗಳು ಮಿಮಿಕ್ರಿ ಇಷ್ಟ ಅನಿಸಿದ್ರೆ ಮತ್ತೊಂದು ರೌಂಡ್ ನಲ್ಲಿ ಮುಂದುವರಿತಾನೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಗುರು ಪಾಟೀಲ್ ಸರ್ ಅವರು ಮುಂದುವರಿಸ್ತಾ ಇದ್ದಾರೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೂಪರ್ ಜೋರಾದ ಚಪ್ಪಾಳೆ ಬರಲಿ ಮಾತೇಶರಿಗೆ. ಯಾಕಂದ್ರೆ ಗುರು ಇಲ್ಲದ ವಿದ್ಯೆ ಅಷ್ಟು ಸುಲಭ ಅಲ್ಲ. ಮನುಷ್ಯರಿಗೆ ದುಃಖ ಕೊಡೋದು ಅಳಿಸೋದು ಬಹಳ ಸುಲಭ, ಆದ್ರೆ ಮನುಷ್ಯನ ಮನಸ್ಸು ಬಿಚ್ಚಿ ಎಲ್ಲ ದುಃಖ ಮನಸ್ಸು ನೆನೆಸೋದಲ್ಲ ಬಹಳ ಕಷ್ಟ. ಸುಮಾರು ಒಂದು 15 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ದಾನ. 15 ವರ್ಷದಿಂದ ಇಡೀ ಕರ್ನಾಟಕದಾದ್ಯಂತ ಅಡ್ಡಾಡಿ ಕರ್ನಾಟಕದ ಜನತೆಯನ್ನು ನೆನೆಸಿದ್ದಾರೆ. ಎಲ್ಲಾ ಟಿವಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗೆ ಪ್ರತಿಭಾ ಕಾರಂಜಿ ಮೂಲಕ ಹರಡಿದಂತ ಒಂದು ಪ್ರತಿಭೆ. ಬಟ್ ಏನಂದ್ರೆ ಬಹಳ ಸ್ವಾಭಿಮಾನಿ ಕಲಾವಿದ, ಬಹಳ ಕಲ್ಚರ್ಡ್ ಕಲಾವಿದ ಅವ. ಇವ್ರ ತಮ್ಮ ತುಂಬಾ ಎತ್ತರಿದಾನ, ಜಾಣಿದಾನ, ಅವ ತುಂಬಾ ಕಲಿತಾ ಇದ್ದಾನ. ಎಂಥ ವಿಶೇಷ ನೋಡ್ರಿ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರಿಗೂ ಒಂದೊಂದು ಹಿನ್ನೆಲೆ ಇದೆ. ಒಬ್ಬ ಅತ್ಯುತ್ತಮವಂತ ಕಲಾವಿದರು ಇವರು. ಇವ್ರ ತಮ್ಮ ಎಷ್ಟು ಜಾಣದಾನ ಅಂದ್ರೆ ಅವ IAS ಓದಿಸ್ತಾನ. ಅವನ IAS ಓದಿಸ್ಲಿಕ್ಕೆ ಇವಾಗ ಕಷ್ಟಪಡಾಕ. ಓಕೆ, ಕಲಾವಿದರಂದ್ರೆ ಕಲಾವಿದರ ಬದುಕಿಗೆ ಒಂದು ಹಿನ್ನೆಲೆ ಇರ್ತದೆ. ವಿಶೇಷವಾಗಿ ಮಹಾನ್ಯ ಟೀಮ್ ಇರ್ತಕ್ಕಂಥ ಎಲ್ಲಾ ಕಲಾವಿದರು ಅಂತ ಒಂದು ವಿಶೇಷ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನ ಸಮರ್ಪಿಸಿಕೊಂಡಂತವರು. ಯಾವ ಊರಿನಲ್ಲಿ ಇವನ ಹೈಟ್ ನೋಡಿ ಇವನನ್ನ ಅವಮಾನಿಸ್ತಾ ಇದ್ರು, ಬೇಜಾರು ಮಾಡಿದ್ರು, ಅದೇ ಊರಿಗೆ ಇವ ಹೆಸರನ್ನು ತಂದು ಕೊಟ್ಟವ. ಅದೇ ಜನರ ಕಡೆ ಸನ್ಮಾನವನ್ನು ಮಾಡಿಸ್ಕೊಂಡಂತವ. ಅದೇ ಊರಿನಲ್ಲಿ ಅಪ್ಪ ಅವ್ಗ ಮನಿ ಕೊಟ್ಟು ಕಟ್ಟಿಕೊಟ್ಟು, ಅದೇ ಊರಿನಲ್ಲಿ ಅಪ್ಪ ಹೊಲ ಹಿಡಿದುಕೊಂಡು ಇವತ್ತು ಅಪ್ಪ ಪ್ರತಿಷ್ಠೆಯಿಂದ ಬದುಕುವಂತೆ ಮಾಡಿದಂತ ಅದ್ಭುತ ಕಲಾವಿದ ನಮ್ಮ ಮಾತೇಶ್. ಒಂದು ಜೋರಾದ ಚಪ್ಪಾಳೆ ಬರಲಿ. ಕೇವಲ ಕಲಾವಿದ ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಅಣ್ಣ, ಉತ್ತಮ ಮಗ ಹಾಗೂ ಜವಾಬ್ದಾರಿಯುತ ಇರತಕ್ಕಂಥ ಒಬ್ಬ ನಮ್ಮ ಭಾರತದ ಪ್ರಜೆ ಅಂತ ಹೇಳಿಕೆ ನಮಗೆ ಹೆಮ್ಮೆ ಆಗ್ತದೆ. ಥ್ಯಾಂಕ್ ಯು ಮಾತೇಶ್, ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ. ಚಲನಚಿತ್ರ ನಟ, ಸಂಗೀತ ನಿರ್ದೇಶಕ ಹಾಗೂ ಗಾಯಕ ಸಾಧು ಕೋಕಿಲ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸಾಧು ಕೋಕಿಲ್ ಕೃಷ್ಣಣ್ಣ 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 ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ನೋಡ್ರಮ್ಮ, ಇದು ತೋಳಲ್ಲಮ್ಮ, ಇದು ತೋಳಲ್ಲಮ್ಮ, ಇದು ತೋಳಲ್ಲಮ್ಮ, ಇದು ತೋಳಲ್ಲಂತ ಇವ್ರಿಗೂ ಗೊತ್ತವ. ಈ ಬಾರ್ನ ದಾಟಿ ನಾನು ಬರಲ್ಲ, ನೀನು ಬರಬಾರ್ದು. ಮಾತಾಗಿರ್ಬೇಕು ಮಹಾ. ನನ್ನ ಇದುವರೆಗೂ ಯಾರು ಮುಟ್ಟಿಲ್ಲ. ಹೋದ ತಿಂಗಳು ಸ್ಟೇಜ್ ಮೇಲೆ ಅದು ಹೋದ ತಿಂಗಳು ಸ್ಟೇಜ್ ಮೇಲೆ, ನಾ ಹೇಳ್ತಾ ಇರೋದು ಈ ತಿಂಗಳು ಸ್ಟೇಜ್ ಮೇಲೆ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರಬೇಕು ಮಹಾ. ಈ ನಾಯಿ ಮುಚ್ಚು ಬಾಯಿ, ಇಲ್ಲಿ ಬಂದು ಅದಕ್ಕೆ ನೀವು ಸ್ವಲ್ಪ ಕಾಯಿ ಏನೋ ಆಫ್ರಿಕಾದಿಂದ ನಡ್ಕೊಂಡೇ ಬಂದಿದ್ದೀನೋ. ಜೋರಾದ ಅದ್ಭುತವಾಗಿ. ಹಾಗೆ ನಮ್ಮ ಇವತ್ತಿನ ಅಕ್ಷಯ ಪಾತ್ರೆ, ಇವತ್ತು ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಅಕ್ಷಯ ಪಾತ್ರೆ ಹೋಟೆಲ್ನ ಉದ್ಘಾಟನೆ ಗಲಗಲಿಯಲ್ಲಿ ನಡೀತಾ ಇದೆ. ಈ ಗಲಗಲಿಯಲ್ಲಿ ನಡೀತಾ ಇರುವಂತಹ ಅಕ್ಷಯ ಪಾತ್ರೆ ಹೋಟೆಲ್ನ ಉದ್ಘಾಟನೆಗೆ ಏರೋಪ್ಲೇನ್ ನಲ್ಲಿ ಬಂದು ಸೀದಾ ಹೆಲಿಕಾಪ್ಟರ್ ನಲ್ಲಿ ಇಲ್ಲಿ ಇಳಿದಿದ್ದಾರೆ ನಮ್ಮ ಕನ್ನಡ ನಾಡಿನ ಈಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಸಿದ್ದರಾಮಯ್ಯನವರು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅಲ್ಲಿ ಅವನೋ ಒಬ್ಬ ಎಣ್ಣೆ ಹೊಡೆದ್ಬಿಟ್ಟು ನನ್ನ ಕೇಳ್ತಾನೆ, ಏನಂತ? ರೇ ಸಿದ್ದರಾಮಯ್ಯ ಅವರೇ, ತಾವು ಅನ್ನ ಭಾಗ್ಯ ಹಾಕೊಟ್ರಿ, ಕ್ಷೀರ ಭಾಗ್ಯ ಹಾಕೊಟ್ರಿ, ಶಿವ ಭಾಗ್ಯ ಹಾಕೊಟ್ರಿ. ನಾವು ಗಂಡ್ಮಕ್ಳು ಏನ್ ಪಾಪ ಮಾಡಿದ್ವಿ?
ನಮಗೆ ಎಣ್ಣೆ ಭಾಗ್ಯ ಕೊಡಿ ಅಂತ ಹೇಳ್ದ. ನಾವು ಹೇಳಿದೀವಿ ನೋ ಸ್ಕೀಮ್ ಆರ್ ಡ್ರಿಂಕ್ಸ್ ಅಂತ. ನಮ್ಮ ಗಲಗಲಿ ಜನತೆಗೆ ಅಕ್ಷಯ ಪಾತ್ರೆಯಂತ ಶ್ರೇಷ್ಠವಾದಂತಹ ಹೋಟೆಲ್ನ ಭಾಗ್ಯ ನಮ್ಮ ಅಕ್ಷಯ ಹಿರೇಮಠರು ಕೊಟ್ಬಿಟ್ಟಿದ್ದಾರೆ. ನಿಮಗೆ ಏನಾದರೂ ಸ್ವಾದಿಷ್ಟಭರಿತವಾದಂತಹ ಅತಿ ಅತ್ಯುತ್ತಮವಾದಂತಹ ರುಚಿಯಾದಂತಹ ಏನಾದರೂ ಭೋಜನವನ್ನು ಬೇಕಂದ್ರೆ ನೀವು ಬೇರೆ ಎಲ್ಲೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅದು ನಮ್ಮ ಗಲಗಲಿಯ ಅಕ್ಷಯ ಪಾತ್ರೆ ಹೋಟೆಲ್ಗೆ ಬಂದ್ರೆ ಸಾಕು, ನಿಮಗೆ ಸಿಗ್ತದೆ. ಇವತ್ತು ವಿಶೇಷವಾಗಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬರಮಾಡಿಕೊಂಡಂತ ನಮ್ಮ ಮಹನ್ಯ ಇವೆಂಟ್ಸ್ಗೆ ಹಾಗೆ ನಮ್ಮ ಅಕ್ಷಯ ಹಿರೇಮಠರಿಗೆ ಜೋರಾಗಿ ಚಪ್ಪಾಳೆ ತರಬೇಕು. ನಮ್ಮ ಮೇಲೆ ನಂಬಿಕೆ ಇದೆ ಅಲ್ವಾ, ನಮ್ಮ ಮೇಲೆ ವಿಶ್ವಾಸ ಇದೆ ಅಲ್ವಾ? ಹಾಗಿದ್ರೆ ಕಲಾವಿದರಿಗೆ ಕಾಣಿಕೆ ಹಾಕಬೇಕು, ಹಾಕಿಸ್ಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕರ್ಕೊಂಡು ಬರೋಣ ನಮ್ಮ ಮಣ್ಣಿನ ಮಗ, ಈಗಿನ ಕೇಂದ್ರ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು. ನಾನು ಕೂಲಂಕುಷವಾಗಿ ಒಂದು ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಬ್ರದರ್. ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಕರ್ನಾಟಕ ಜನತೆಗೆ ಅನ್ನ ಭಾಗ್ಯವನ್ನು ಕೊಟ್ರು. ಬ್ರದರ್, ಅನ್ನ ಭಾಗ್ಯ ಕೊಟ್ರೆ ಸಾಂಬಾರ್ ಭಾಗ್ಯ ಯಾರು ಕೊಡ್ಬೇಕು ಸ್ವಾಮಿ? ಸಾಂಬಾರ್ ಭಾಗ್ಯ ಕೊಟ್ರೆ ಚೆನ್ನಾಗಿರ್ತಕ್ಕಂಥದ್ದು ಅರ್ಥನ ಹೇಳುತ್ತ. ಇವತ್ತು ಕೂಲಂಕುಷವಾಗಿ ತಾವೆಲ್ಲರಿಂದ ಅದ್ದೂರಿ ಆದಂತಹ ಹೋಟೆಲ್ನ ಬಿಡುಗಡೆ ಸಮಾರಂಭಕ್ಕೆ, ಈ ಪ್ರಾರಂಭೋತ್ಸವ ಸಮಾರಂಭಕ್ಕೆ ತಾವೆಲ್ಲರೂ ಬಂದಿದ್ದೀರ ಅಂತ ಹೇಳ್ತಾ, ನಿಮಗೆ ಏನಾದ್ರೂ ಮನೆಯಲ್ಲಿ ಸಾಕಷ್ಟು ಒಂದು ಬೇಜಾರಾದರೆ, ಬೇಸರವಾದರೆ, ಬಾಯಿ ರುಚಿಗಾಗಿ ನೀವು ಬರಬೇಕಾದದ್ದು ಹೋಟೆಲ್ ಅಂತ ಹೇಳಿದ್ರೆ ಅದು ನಮ್ಮ ಗಲಗಲಿಗೆ ಪ್ರತಿಷ್ಠಿತ ಅಕ್ಷಯ ಪಾತ್ರೆ ಅಂತಕ್ಕಂಥದ್ದು ತಿಳಿಸೋಕೆ ಬಹಳ ಹೆಮ್ಮೆ ಆಗುತ್ತೆ. ಬಂಧುಗಳೇ, ತಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ತಾವು ಆಗಲ್ತಾ ಏನೋ ಪ್ರಶ್ನೆ ಕೇಳಿದ್ರಿ, ತಾವು ಬ್ರದರ್ ಕೇಳಬೇಕು. ತಾವು ನಗುದು ಯಾಕೆ ನಮ್ಮ ಗುರು ಬ್ರದರ್ ಅವರು ಕೇಳ್ತಾ ಇದ್ದಾರೆ, ಕುಮಾರಣ್ಣ ತಾವು ಯಾಕೆ ನಗಲ್ಲ ಅಂತ. ಬ್ರದರ್, ನಾವು ಯಾಕೆ ನಗಲ್ಲ ಅಂದ್ರೆ ನಮ್ಮ ತಂದೆರು ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟಿವ್ ಸ್ವಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು ಕುಮಾರಣ್ಣ. ಹಾಗೆ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾ ಇದ್ದೇವೆ ರಾಜ ಹುಲಿ ಯಡಿಯೂರಪ್ಪನವ್ರನ್ನ. ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಯಾವೊಂದು ವಿಶ್ವಾಸವನ್ನ ಇಟ್ಟುಕೊಂಡು ಬಂಧುಗಳೇ, ಕರ್ನಾಟಕದಲ್ಲಿ ಸುಭದ್ರವಾದ ಸರ್ಕಾರವನ್ನ ನಾನು ಯಡಿಯೂರಪ್ಪ ತರಬೇಕಾಗಿ ನಾನು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೆ. ಕ್ಷಮೆ ಇರಲಿ, ನಮ್ಮ ಮಧ್ಯೆ ಬಂದ್ವಿ. ನೀವು ಯಾವ ಕೈ ಹಿಂಗ್ ಮಾಡ್ತಿರ್ತಿರ್ಲಿ, ಯಾಕೆ? ನೋಡಿ ಸ್ವಾಮಿ, ಇದು ವಿಜಯದ ಸಂಕೇತ, ಇದು ಸಾಧನೆಯ ಸಂಕೇತ, ಇದು ಯಶಸ್ವಿಯ ಸಂಕೇತ. ನಮ್ಮ ಎದುರಾಳಿಗೆ ಹೀಗಬೇಕಾದ ಸಂದರ್ಭದಲ್ಲಿ ನಮಗೆ ಯಾವಾಗಲೂ ಹೀಗಿರ್ತೇವೆ ಸ್ವಾಮಿ. ಇವತ್ತು ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೇವೆ. ಈ ಅಕ್ಷಯ ಪಾತ್ರೆ ಹೋಟೆಲು ಸದಾಕಾಲ ಗ್ರಾಹಕರಿಂದ ಜಾತ್ರೆಯಿಂದ ಕೂಡಲೇ ಅಂತಕ್ಕಂಥದ್ದು ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಜೋರಾಗಿ ಚಪ್ಪಾಳೆ ತರಬೇಕು. ಬಂಧುಗಳು ಎಲ್ಲರೂ ನಮಸ್ಕಾರ, ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೇದಿಕೆ ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರಿಗೂ ಗೊತ್ತದ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಸುಮ್ಮನೆ ಬೆಳಗ್ಗೆ ಅವರು ಗ್ಯಾಪ್ ಹಾಕಿ. ಈಗ ಖರ್ಗೆ ಸಾಹೇಬ್ರು, ಅನೇಕ ವರ್ಷಗಳಿಂದ ನಾವು ಮಾತಾಡಿ ನಮ್ಮ ಧ್ವನಿ ಅನ್ನೋದು ಬಿಟ್ಟಿದ್ರೆ ಇವತ್ತು ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಇವತ್ತು ಸಾಕಷ್ಟು ರುಚಿಕರವಾದಂತಹ ಬಹಳ ನೈರ್ಮಲ್ಯದಿಂದ ಕೂಡಿರುವಂತಹ ಸ್ವಾದಿಷ್ಟಭರಿತವಾದಂತಹ ಹೋಟೆಲ್ ಬೇಕಪ್ಪ ಅಂದ್ರೆ ಅದು ನೀವು ಅಲ್ಲೇ ಇಲ್ಲೇ ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ. ಗಲಗಲಿ ಒಳಗೆ ಕಿಚ್ಚಿ ಗಿಲಿ ಇರೋ ನಮ್ಮ ಅಕ್ಷಯ ಪಾತ್ರೆ ಹೋಟೆಲ್ ಬಂದ್ರೆ ಸಾಕು. ಇವತ್ತು ನಿಮ್ಮ ಬಯಸಿದ ಬರೀ ನಮ್ಮ ಕರ್ನಾಟಕದ ಮಾದರಿ ಅಷ್ಟೇ ಅಲ್ಲದೆ ಸೌತ್ ಇಂಡಿಯನ್ ಆಗಿರ್ಬೋದು, ನಾರ್ತ್ ಇಂಡಿಯನ್ ಆಗಿರ್ಬೋದು, ಸರಿಯಾಗಬೇಕಪ್ಪ ಅಂದ್ರೆ ಅಕ್ಷಯ ಪಾತ್ರೆ ಹೋಟೆಲ್ದಾಗ ಒಂದು ಚಹಾ ಕಡಕ್ ಕುಡಿದು ಬಿಟ್ರೆ ನಾವು ಆರಾಮಾಗಿರ್ತೀವಿ. ಹೌದಿಲ್ಲ? ಹೌದ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಲ್ಲಿ ಹೋಗ್ಬೇಕಾಗೈತಿ ನಾವು? ನೋಡ್ರಿ, ಈ ಧ್ವನಿ ಬಗ್ಗೆ ಏನಾದ್ರೂ ನಾವು ವಾಸಿ ಮಾಡ್ಕೋಬೇಕಂದ್ರೆ ಹೈಕಮಾಂಡ್ ಹತ್ರ ಹೋಗ್ಬೇಕು. ಖಂಡಿತವಾಗಿ ಹೈಕಮಾಂಡ್ ಹತ್ರ ಹೋಗ್ತೀವಿ, ಸೋನಿಯಾ ಗಾಂಧಿ ಅವ್ರ ಹತ್ರ ಕೇಳ್ತೀವಿ, ಟೈಮ್ ಸಿಗ್ತಂದ್ರೆ ಪೂಜಾ ಗಾಂಧಿ ಅವ್ರ ಹತ್ರನೂ ಕೇಳ್ತೀವಿ. ಹೌದಿಲ್ಲ? ಪೂಜಾ ಗಾಂಧಿ ಅವ್ರ ಹತ್ರ ಕೇಳಿದ್ರೆ ಈಗ ಕರ್ನಾಟಕದ ಚಳವಳಿಯ ಹರಿಕಾರ, ಚಳವಳಿಯ ನಾಯಕ ವಾಟಾಳ್ ನಾಗರಾಜ್ ಅವರು ಗಲಗಲಿ ಮೇಲೆ ಬಂದಿದ್ದಾರೆ. ವಾಟಾಳ್ ನಾಗರಾಜ್ ಅವರು. ಕರ್ನಾಟಕದಲ್ಲಿ ಎಲ್ಲರೂ ಈ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು. ಒಂದು ವೇಳೆ ಮಾಡದೆ ಹೋದ್ರೆ ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಬಸ್ ಬಂದ್, ಆಟೋ ಬಂದ್, ಸೈಕಲ್ ಬಂದ್, ಲಾರಿ ಬಂದ್, ಟ್ರೈನ್ ಬಂದ್, ವಿಮಾನ ಬಂದ್, ಕುಂದ್ರೋದ್ ಬಂದ್, ನಿಂದ್ರೋದ್ ಬಂದ್, ಶ್ರಾವಣ ಇರೋದ್ರಿಂದ ಕುಡಿಯೋದು ಬಂದ್, ತಿನ್ನೋದು ಬಂದ್, ಬೆಳಿಗ್ಗೆ ಗೆದ್ರೆ 2 ಬಂದ್. ಏನ್ರಿ ಅದು?
ಬೆಳಿಗ್ಗೆ ಎದ್ದು 2 ಬಂದಂದ್ರೆ 1 ಪೇಪರ್ ಬಂದ್ 2 ಹಾಲ್ ಬಂದ್ ಸಿರಿಗಣ್ಣ ಡಂಬಾಳಿಗೆ ನಾಯಿರು ಮನೆ ಬಾಡಿಗೆ ಹೊಡಿತಾವ್ ಚಪ್ಪಾಳೆಯ ಅಲಗೆ ಅಲಗೆ ಅಲಗೆ. ನಮಸ್ಕಾರ. ನೋಡಿದ್ರಲ್ಲ ಹಿರಿಯರ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತು ಅನ್ನುವಂಥದ್ದು. ಇದರ ಉಳಿದ ಇನ್ನೊಂದು ಕೆಲವೊಂದಿಷ್ಟು ದೃಶ್ಯಗಳನ್ನು ಮುಂದಿನ ಭಾಗದಲ್ಲಿ ಅಪ್ಲೋಡ್ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ.